ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿಕುಲೋತ್ತುಂಗ ಪೆಣಮ ತುಂಗಾ ತೀರದಿ ನಿಂತ ಸುಯತಿವರನ್ಯಾರೆ ಪೇಳಮ್ಮಯ್ಯ. ಮೊದಲಿಗೆ ಶಂಕುಕರ್ಣ ಅಂತನ್ನುವ ಗಂಧರ್ವರಾಗಿ, ನಂತರದಲ್ಲಿ ಅವರೇ ಪ್ರಹ್ಲಾದರಾಜರಾಗಿ, ನಂತರದಲ್ಲಿ ವ್ಯಾಸರಾಜರಾಗಿ, ಆನಂತರದಲ್ಲಿ ಮಂತ್ರಾಲಯ ಪ್ರಭುಗಳಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದ್ದಾರೆ. ಧರೆಯೋದ್ಧಾರಕ್ಕೆ ಮೆರೆವರು ಗುರುಗಳು ವರಮಂತ್ರಾಲಯದಲ್ಲೇ ವರಮಂತ್ರಾಲಯದಲ್ಲೇ. ಈ ಪೂರ್ವಾರಾಧನೆ ಅಂದ್ರೆ ಏನು, ಮಧ್ಯಾರಾಧನೆ ಅಂದ್ರೆ ಏನು, ಉತ್ತರಾರಾಧನೆ ಅಂದ್ರೆ ಏನು ಅನ್ನೋದು ಬಗ್ಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ವಿಠಲನ ಕ್ಷಿತಿಯೊಳು ಗೋಪಾಲ ವಿಠಲನ ಸ್ಮರಿಸುತ್ತ ಪ್ರತಿ ಮಂತ್ರಾಲಯದೊಳು ಅತಿ ಮೆರೆವಾರಥವಾ ನೇರಿದ ರಾಘವೇಂದ್ರ. ಪಟ್ಟಾಭಿಷೇಕದ ವಿಚಾರ ಇರ್ಬೋದು, ವರ್ಧಂತಿ ಬಗ್ಗೆ ಸ್ವಲ್ಪ ಏನ್ ಎಕ್ಸಾಕ್ಟ್ ಆಗಿ ಏನೋ ಮಾಹಿತಿ ಇಲ್ಲ. ಅಲ್ಲಿ ವಿಶೇಷವಾಗಿ ಅವರು ಮುಚ್ಚಿದ ಕಣ್ಣುಗಳನ್ನು ತೆರೆದು ಅನುಗ್ರಹ ಮಾಡುವ ಆ ಮೂರು ದಿನ. ಎಲ್ರಿಗೂ ನಮಸ್ಕಾರ, ನಾನು ಸೌಜನ್ಯ ಕೀರ್ತಿ. ಸೌಜನ್ಯ ಸ್ಟೋರ್ಸ್ನ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಭಕ್ತಿ, ಜ್ಞಾನ, ವೈರಾಗ್ಯಗಳ ತ್ರಿವೇಣಿ ಸಂಗಮದಂತಿರುವ ಯತಿಶ್ರೇಷ್ಠರು, ಮಂತ್ರಾಲಯವನ್ನ ತಪೋಭೂಮಿಯನ್ನಾಗಿಸಿ ಸಪ್ತಶತ ವರ್ಷಗಳ ಸಂಕಲ್ಪದಿಂದ ಬೃಂದಾವನಸ್ಥರಾಗಿರುವಂತಹ ಮಹಾಯೋಗಿಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಶರಣು 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 ಗುರು ಸಾರ್ವಭೌಮ ಶರಣು. ಶ್ರೀ ರಾಘವೇಂದ್ರ ಸ್ವಾಮಿಯ ಮಹಿಮೆಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ಸೌಜನ್ಯ ಸ್ಟೋರ್ಸ್ಗೆ ಬಂದಿದ್ದಾರೆ ಪೂರ್ಣ ಪ್ರಜ್ಞಾ ವಿದ್ಯಾಪೀಠದ PRO, ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಬೆಂಗಳೂರು ಡಿವಿಷನ್ನ PRO ಆದಂತಹ ವಿದ್ವಾನ್ ಶ್ರೀ ವೇಣುಗೋಪಾಲ್ ಅಗ್ನಿಹೋತ್ರಿಗಳು. ನಮಸ್ತೆ ಸರ್. ರಾಯರ ಮಹಿಮೆಗಳನ್ನ ತಿಳಿಸ್ಕೊಡೋದಕ್ಕೆ ಒಪ್ಕೊಂಡು ಸೌಜನ್ಯ ಸ್ಟೋರ್ಸ್ಗೆ ಬಂದಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಶ್ರೀಕೃಷ್ಣ. ರಾಯರ ಬಾಲ್ಯದಿಂದ ಹಿಡಿದು ಅವರು ಬೃಂದಾವನದಲ್ಲಿ ನೆಲೆಸುವವರೆಗೂ ಅನೇಕ ಪವಾಡಗಳನ್ನ ಮಾಡಿದ್ದಾರೆ. ಆ ಪವಾಡಗಳಲ್ಲಿ ಎಷ್ಟು ಹೇಳ್ತಾ ಹೋದ್ರೂ ದಿನಗಳೇ ಕಳೆಯೋದಿಲ್ಲ, ಅಷ್ಟು ಪವಾಡಗಳನ್ನ ಮಾಡಿದ್ದಾರೆ. ಅದರಲ್ಲಿ ಒಂದನ್ನ ಈಗ ತಿಳಿಸ್ಕೊಡ್ಬೋದಾ ನೀವು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯ ಗುರು ಸಾರ್ವಭೌಮರ ಅವತಾರವೇ ಒಂದು ಅದ್ಭುತ. ಮೊದಲಿಗೆ ಶಂಕುಕರ್ಣ ಅಂತನ್ನುವ ಗಂಧರ್ವರಾಗಿ, ನಂತರದಲ್ಲಿ ಅವರೇ ಪ್ರಹ್ಲಾದರಾಜರಾಗಿ, ನಂತರದಲ್ಲಿ ವ್ಯಾಸರಾಜರಾಗಿ, ಆನಂತರದಲ್ಲಿ ಮಂತ್ರಾಲಯ ಪ್ರಭುಗಳಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದ್ದಾರೆ. ಅವರ ಮೂರ್ನಾಲ್ಕು ಜನ್ಮಗಳ ಇತಿಹಾಸವನ್ನು ನೋಡಿದರೆ, ದೇವರ ಪೂಜೆಗೆ ಹೂವನ್ನು ತರುವ ಸಂದರ್ಭದಲ್ಲಿ ಸ್ವಲ್ಪ ವಿಳಂಬವಾದ ಕಾರಣ ಒಂದು ಶಾಪ ಪ್ರಾಪ್ತಿಯಾಗ್ತದೆ. ಅದರ ಪ್ರಭಾವದಿಂದ ಮುಂದಿನ ಅವತಾರ ಪ್ರಹ್ಲಾದರಾಜರಾಗಿ ಅವತಾರ ಮಾಡಿದಾಗ ಕಂಭದಿಂದ ಲಕ್ಷ್ಮೀ ನರಸಿಂಹದೇವರನ್ನೇ ಕಂಡ ಪ್ರಾದುರ್ಭಾವಗೊಳಿಸಿದ ದೊಡ್ಡ ಭಕ್ತಿಯ ಮೇರು ಭಕ್ತ ಪ್ರಹ್ಲಾದ. ನಿಮಗೆಲ್ಲ ಭಕ್ತ ಪ್ರಹ್ಲಾದರ ಕಥೆ ಗೊತ್ತಿದೆ. ಆ ಭಕ್ತ ಪ್ರಹ್ಲಾದರೇ ಮುಂದೆ ವ್ಯಾಸರಾಜರಾಗಿ ಅವತಾರವನ್ನು ಮಾಡುತ್ತಾರೆ. ವ್ಯಾಸರಾಜರಾಗಿ ಅವತಾರ ಮಾಡಿದಾಗ ಆ ಕೃಷ್ಣನನ್ನ
ಮೂಲ ಗೋಪಾಲಕೃಷ್ಣ ದೇವರನ್ನ ಕುಣಿಸಿ ನಲಿಸಿದ್ದಾರೆ. ಅದೇ ವ್ಯಾಸರಾಜರು ಮುಂದೆ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರವನ್ನ ಮಾಡುತ್ತಾರೆ. ಹೀಗಾಗಿ ಅವರ ಬಾಲ್ಯ, ರಾಯರಾದ ಮೇಲೆ ಅವರ ಬಾಲ್ಯಕ್ಕಿಂತ ಅವರ 3-4 ಜನ್ಮಗಳ ಇತಿಹಾಸ ಅದು ವಿಸ್ತಾರವಾಗಿ ಇದೆ, ಅದು ಶಾಸ್ತ್ರದಲ್ಲಿದೆ. ಈಗ ಕಾರ್ಯಕ್ರಮನ ಒಂದೊಳ್ಳೆ ಭಕ್ತಿಗೀತೆ ಮುಖಾಂತರ ಮುಂದುವರಿಸೋಣ ಅಲ್ಲ? ಖಂಡಿತ. ನಿಮ್ ಜೊತೆ ಅದ್ಭುತ ಗಾಯಕರೊಬ್ರು ಬಂದಿದ್ದಾರೆ, ಅವರನ್ನ ಕರಿಬೋದಾ? ಖಂಡಿತ, ಬನ್ನಿ. ಸರಿ, ಗಾಯಕರ ಪರಿಚಯ ಮಾಡ್ಕೊಡ್ಬೋದಾ? ಇವರು ರಾಯಚೂರಿನ ಯುವ ಗಾಯಕ ವರದೇಂದ್ರ ಗಂಗಾಖೇಡ್ ಅಂತ. ಇವರ ಗುರುಗಳು ಗುಲ್ಬರ್ಗದಲ್ಲಿ ಇರ್ತಾರೆ, ಗುರುರಾಜ್ ದಂಡಾಪುರ್ ಅಂತ. ಒಳ್ಳೆಯ ಬಾಲ್ಯದಲ್ಲಿಯೇ ಒಳ್ಳೆ ಗೋಲ್ಡ್ ಮೆಡಲಿಸ್ಟು, MA ಮ್ಯೂಸಿಕ್ ಮಾಡಿದ್ದಾರೆ. ಇವಾಗ PhD ಕೂಡ ಮಾಡ್ತಾ ಇದ್ದಾರೆ. ಅನೇಕ ದಾಸರ ಪದಗಳನ್ನು, ಡಿವೋಷನಲ್ ಸಾಂಗ್ಗಳನ್ನೆಲ್ಲ ಹಾಡ್ತಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲಿತಾ ಇದ್ದಾರೆ, MA ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ವರದೇಂದ್ರ ಗಂಗಾಖೇಡ್ ಅವರೇ, ಸ್ವಾಗತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಪ್ಕೊಂಡು ನಿಮ್ಮ ಹಾಡಿನ ಮುಖಾಂತರ ಭಕ್ತಿ ಸೇವೆಯನ್ನು ನಾವೆಲ್ಲರೂ ಸೇರಿಕೊಂಡು ರಾಯರಿಗೆ ಅರ್ಪಿಸೋದಕ್ಕೆ ಸಾಧ್ಯ ಆಗ್ತಿದೆ. ಧನ್ಯವಾದ. ಸೊ ಮೊದಲು ಯಾವ ಹಾಡಿಂದ ಶುರು ಮಾಡೋಣ? ನಮ್ಮ ಈ ಒಂದು ರಾಯರ ಚಿಂತನೆ, ನಾವು ರಾಯರ ಅವತಾರ ಯಾಕಾಯಿತು, ಅವರ ಯಾರ ಅವತಾರ, ಅವರ ಒಂದು ಮಹಿಮೆ ಏನು, ಶಕ್ತಿ ಏನು ಅನ್ನೋದನ್ನು ನಮಗೆ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ಅನೇಕ ದಾಸವರೇಣ್ಯರು. ಹೀಗಾಗಿ ರಾಯರ ಗುರುಪದ ಹಾರ ಅಂತ ಒಂದು ಸುಂದರವಾದಂತಹ ಒಂದು ಕೃತಿ, ಕೀರ್ತನೆ ಇದೆ. ಅದನ್ನು ಧರೆಯೋದ್ಧಾರಕ್ಕೆ ಮೆರೆವರು ಗುರುಗಳು ವರ ಮಂತ್ರಾಲಯದಲ್ಲಿ ಅನ್ನುವ ಸುಂದರವಾದ ಕೃತಿ. ಆ ಕೃತಿಯೊಂದಿಗೇನೆ ಅವರ ಗಾಯನವನ್ನು ಆರಂಭ ಮಾಡ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧರೆಯೋದ್ಧಾರಕ್ಕೆ ಮೆರೆವರು ಗುರುಗಳು ವರಮಂತ್ರಾಲಯದಲ್ಲೇ, ವರಮಂತ್ರಾಲಯದಲ್ಲೇ. ವರ ಪ್ರಹ್ಲಾದರು ವ್ಯಾಸ ಪ್ರಭುಗಳು, ವರ ಪ್ರಹ್ಲಾದರು ವ್ಯಾಸ ಪ್ರಭುಗಳು ವರತುಂಗಾ ತಟದಲ್ಲೇ, ವರತುಂಗಾ ತಟದಲ್ಲೇ. ಧರೆಯೋದ್ಧಾರಕ್ಕೆ ಮೆರೆವರು ಗುರುಗಳು ವರಮಂತ್ರಾಲಯದಲ್ಲೇ, ವರಮಂತ್ರಾಲಯದಲ್ಲೇ. ಕೊರೆದಿಹ ಕಂಬದಿ ಹರಿಯನು ತೋರಿಸಿ ಹರಿನಾಮವ ಜಗದಲ್ಲೇ. ಕೊರೆದಿಹ ಕಂಬದಿ ಹರಿಯನು ತೋರಿಸಿ ಹರಿನಾಮವ ಜಗದಲ್ಲಿ. ಮೆರೆಸಿದವರು ಪ್ರಹ್ಲಾದರು ಮೆರೆವರು, ಮೆರೆಸಿದವರು ಪ್ರಹ್ಲಾದರು ಮೆರೆವರು ವರತುಂಗಾ ತಟದಲ್ಲೇ, ವರತುಂಗಾ ತಟದಲ್ಲೇ. ಧರೆಯೋದ್ಧಾರಕ್ಕೆ ಮೆರೆವರು ಗುರುಗಳು ವರಮಂತ್ರಾಲಯದಲ್ಲೇ, ವರಮಂತ್ರಾಲಯದಲ್ಲೇ. ದಂಡಕಮಂಡಲು ಕೊಂಡು ಕರದಿ ಮಂಡಿತ ಗುರುವರರಿದು ಪಂಢಾರಿನಾಥನ ಖಂಡಿತ ಪ್ರಿಯರು, ಪಂಢಾರಿನಾಥನ ಖಂಡಿತ ಪ್ರಿಯರು ದಂಡ ಪ್ರಣಾಮಗಳೆಂದು, ದಂಡ ಪ್ರಣಾಮಗಳೆಂದು. ಧರೆಯೋದ್ಧಾರಕ್ಕೆ ಮೆರೆವರು ಗುರುಗಳು ವರಮಂತ್ರಾಲಯದಲ್ಲೇ,
ಕರೆದರೆ ಬರುವರು ಅರಗಳಿಗಿರದಲೆ, ಕರೆದರೆ ಬರುವರು ಅರಗಳಿಗಿರದಲೆ, ಕರಕಶ ಹೃದಯಿಗಳಲ್ಲ. ಧರೆಯೊಳು ಗುರುಗಳ ಮೊರೆಯಿಡಲಾರದ, ಧರೆಯೊಳು ಗುರುಗಳ, ಧರೆಯೊಳು ಗುರುಗಳ, ಧರೆಯೊಳು ಗುರುಗಳ ಮೊರೆಯಿಡಲಾರದ ನರರೇ ಪಾಪಿಗಳಲ್ಲ. ಧರೆಯೋಧಾರಕ್ಕೆ ಮೆರೆವರು ಗುರುಗಳು ವರಮಂತ್ರಾಲಯದಲ್ಲೇ. ಗುರುಪದ ಸೇವಿಸೆ ಹರುಷದಿ ಭಾವಿಸೆ, ಗುರುಪದ ಸೇವಿಸೆ ಹರುಷದಿ ಭಾವಿಸೆ, ಗುರುಪದ ಹಾರವನಿಲ್ದು, ಗುರುಪದ ಹಾರವನಿಲ್ದು. ಇರಿಸಿದೆ ಪದದೋಳ್ ಹರಿವಿಠಲೇಶನೆ, ಇರಿಸಿದೆ ಪದದೋಳ್ ಹರಿವಿಠಲೇಶನೆ, ವಿಠಲೇಶನೆ. ಇರಿಸಿದೆ ಪದದೋಳ್ ಹರಿವಿಠಲೇಶನೆ, ನಿರುತದಿ ಪಾಲಿಸಲೆಂದು. ಧರೆಯೋಧಾರಕ್ಕೆ ಮೆರೆವರು ಗುರುಗಳು ವರಮಂತ್ರಾಲಯದಲ್ಲೇ. ವರ ಪ್ರಹ್ಲಾದರು ವ್ಯಾಸ ಪ್ರಭುಗಳು ವರತುಂಗಾ ತಟದಲ್ಲೇ, ವರತುಂಗಾ ತಟದಲ್ಲೇ, ವರತುಂಗಾ ತಟದಲ್ಲೇ, ವರಮಂತ್ರಾಲಯದಲ್ಲೇ. ಇಷ್ಟು ಅದ್ಭುತವಾಗಿ ಕೇಳ್ತಾ ಇದೆ ಅಂದರೆ ಅಯ್ಯೋ ಇಲ್ಲೇ ಮಂತ್ರಾಲಯಕ್ಕೆ ಹೋಗಿ ಬಂದ ಹಾಗೆ ಫೀಲ್ ಆಯಿತು. ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮರಳಿ ಸಂತೆಯವರು ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದ ಪದಾರ್ಥಗಳ ಮಳಿಗೆ ಇದು. ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಇಲ್ಲಿ ಮರದ ಗಾಣದ ಎಣ್ಣೆ ಸಿಗುತ್ತೆ, ಹಸುವಿನ ಶುದ್ಧ ತುಪ್ಪ ಸಿಗುತ್ತೆ, ಮಜ್ಜಿಗೆ ಕಡಿದು ಬೆಣ್ಣೆ ಮಾಡಿದ ತುಪ್ಪ ಕೂಡ ಸಿಗುತ್ತೆ, ಕಾಡ್ ಜೇನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಯಾ ಫಿಲ್ಟರ್ ಕಾಫಿ, ಪಂಚಗವ್ಯ ಪ್ರಾಡಕ್ಟ್ಸು, ಸಿರಿಧಾನ್ಯದ ಹಿಟ್ಟುಗಳು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಈ ಥರ ವೆರೈಟಿ ಅಕ್ಕಿಗಳು ಸಿಗುತ್ತೆ. ಇಮ್ಯುನಿಟಿ ಬೂಸ್ಟರ್ ಪೌಡರ್ ಸಿಗುತ್ತೆ. ಈ ಥರ ಇನ್ನೂ ಹಲವಾರು ಐಟಮ್ಗಳು ಸಿಗುತ್ತೆ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. JP ನಗರದ ರಂಗಶಂಕರದ ಹತ್ರ ಇದೆ. ಅಲ್ಲಿಂದ ಸುಮಾರು 20-30 ಮೀಟರ್ ಅಷ್ಟೇ. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರವರಿಗೆ. ರಾಯರ ಆರಾಧನೆ ಇನ್ನೇನು ಬರ್ತಾ ಇದೆ. ಆರಾಧನೆ ವಿಚಾರವಾಗಿ ಎಲ್ಲರೂ ರಾಯರ ಆರಾಧನೆ ಅಂತ ಹೇಳಿ ನಾವು ಮಠಗಳಿಗೆ ಹೋಗಿ ಆಶೀರ್ವಾದ ಪಡ್ಕೊಂಡು ಬರ್ತೀವಿ. ಆದರೆ ಸುಮಾರು ಜನಕ್ಕೆ ಈ ಪೂರ್ವಾರಾಧನೆ ಅಂದ್ರೆ ಏನು, ಮಧ್ಯಾರಾಧನೆ ಅಂದ್ರೆ ಏನು, ಉತ್ತರಾರಾಧನೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಫಸ್ಟ್ ಪೂರ್ವಾರಾಧನೆಯಿಂದ ಶುರು ಮಾಡೋಣ. ಶರಣು 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 ಗುರು ಸಾರ್ವಭೌಮ ಶರಣು. ಆರಾಧನೆ ಅನ್ನೋದನ್ನ ತಿಳ್ಕೊಳ್ಬೇಕು ಫಸ್ಟ್, ಆಮೇಲೆ ಪೂರ್ವ ಆರಾಧನೆ, ಮಧ್ಯ ಆರಾಧನೆ. ಫಸ್ಟ್ ಆರಾಧನೆ. ಆರಾಧನೆ ಅಂದ್ರೆ ಏನು? ಆರಾಧನೆ ಅಂತಂದ್ರೆ ರಾಧ ಸಂಸಿದ್ಧವು ಅಂತ ಧಾತು. ಅಂದ್ರೆ ಅವರನ್ನ ನಾವು ಸೇವೆ ಮಾಡೋದು, ಅದನ್ನ ಆರಾಧನೆ ಅಂತ ಹೇಳ್ತಾರೆ. ಪೂಜೆ, ಆರಾಧನೆ ಎಲ್ಲ ಒಂದು ಶಬ್ದಗಳು. ಹಾಗೆ ರಾಯರ ಮಧ್ಯ ಆರಾಧನೆ ಅಂತಂದ್ರೆ ಅವರು ಬೃಂದಾವನ ಪ್ರವೇಶ ಮಾಡಿದ ದಿನ ಮಧ್ಯ ಆರಾಧನೆ, ಅದರ ಹಿಂದಿನ ದಿನ ಅದು ಪೂರ್ವ ಆರಾಧನೆ, ಅದರ ಮರುದಿವಸ ಉತ್ತರ ಆರಾಧನೆ ಅಂತ. ಆ 3 ದಿವಸದಲ್ಲಿ ಕಣ್ಣು ಮುಚ್ಚಿ ಇಡೀ ವರ್ಷ ಜಪವನ್ನ ಮಾಡಿ, ಪಾರಾಯಣವನ್ನ ಮಾಡಿ, ಅವರ ಒಳಗಿನ ಶಕ್ತಿಯನ್ನ ಸಂಪೂರ್ಣ ತಪಸ್ಸನ್ನ ಮಾಡಿ ಗಳಿಸಿದ ಆ ತಪಸ್ಸನ್ನ ಎಲ್ಲೆಲ್ಲಿ ಅವರ ಮೂಲ ಬೃಂದಾವನದಲ್ಲಿ, ಮೃತ್ತಿಕಾ ಬೃಂದಾವನದಲ್ಲಿ, ಆ ಬೃಂದಾವನದ ಮುಂದೆ ಬಂದು ಯಾರು ರಾಘವೇಂದ್ರ ಅಂತ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಬೇಡಿದ ತಮ್ಮ ಪುಣ್ಯವನ್ನ ಎಲ್ಲರಿಗೂ ಹಂಚಿ ಕಳಿಸ್ತಾ ಇರ್ತಾರೆ. ಆದ್ದರಿಂದ ಈಗ ಕೆಲವರಿಗೆ ವಾಸ್ತವಿಕವಾಗಿ ಮಧ್ಯ ಆರಾಧನೆ ಏನಿದೆ ಅವರು ಬೃಂದಾವನ ಪ್ರವೇಶ ಮಾಡಿದ ದಿನ, ಅದಕ್ಕೆ ಈಗ ಕೆಲವರು ಆ ದಿನ ಅನಾನುಕೂಲ, ಹೋಗ್ಲಿಕ್ಕೆ ಆಗೋದಿಲ್ಲ ಅಂಥವರಿಗೆ ಪೂರ್ವ ಆರಾಧನೆ ಒಂದಿನ ಆದರೂ ಹೋಗಿ ಬರಲಿ ಅಂತ ನಮ್ಮಂಥವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ.
ಕೆಲವರು ಮಧ್ಯಾರಾಧನೆ ಹೋಗ್ತಾರೆ, ಕೆಲವ್ರಿಗೆ ಅವತ್ತು 2 ದಿನ ಹೋಗ್ಲಿಕ್ಕಾಗಿಲ್ಲ, ಉತ್ತರಾರಾಧನೆ ಹೋಗಿ ಅಂತಾರೆ. ಅವತ್ತೂ ಆಗಲಿಲ್ಲ, ಮಂತ್ರಾಲಯಕ್ಕೆ ಯಾವಾಗ ಬೇಕಾದರೂ ಹೋಗಿ ಅಂತ. ಅಲ್ಲಿ ವಿಶೇಷವಾಗಿ ಅವರು ಮುಚ್ಚಿದ ಕಣ್ಣುಗಳನ್ನು ತೆರೆದು ಅನುಗ್ರಹ ಮಾಡುವ ಆ 3 ದಿನ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಆ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಎಲ್ಲರೂ ಕೂಡ ರಾಯರ ಹತ್ರ ಹೋಗ್ತಾರೆ. ಅಂದ್ರೆ ರಾಯರು ಆ 3 ದಿನದಲ್ಲಿ ಜಾಗೃತ ಅವಸ್ಥೆಯಲ್ಲಿ ಇರ್ತಾರೆ ಅಂತ. ಉತ್ತರ ಆರಾಧನೆಯ ದಿನ ರಥೋತ್ಸವ ನಡೆಯುತ್ತೆ. ಸೊ ರಥೋತ್ಸವದ ಸಮಯದಲ್ಲಿ ರಾಯರು ಹೇಗ್ ಬರ್ತಾರೆ ಅನ್ನೋದ್ರ ವರ್ಣನೆ ಒಂದು ಹಾಡಲ್ಲಿದೆ. ಆ ಹಾಡೇನಾದ್ರೂ ನಮ್ಗೆ ಹಾಡ್ಬೋದಾ ಈಗ? ರಾಘವೇಂದ್ರ 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 ರಥವನೇರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವನೇರಿದ ರಾಘವೇಂದ್ರ ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಅತಿ ಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವ ನೇರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವ ನೇರಿದ ರಾಘವೇಂದ್ರ ಚತುರ ದಿಕ್ಕು ವಿದಿಕ್ಕುಗಳಲ್ಲಿ ಚರಿಪ ಜನರಲ್ಲಿ ಉತ್ಪತ್ತಿಯಾಗಿ ಉಚಿತದಲ್ಲಿ ಉತ್ತಮ ಮತೆಯಲ್ಲಿ ಅತಿಶಯ ವಿರುತಿರೆ ಪಿತನ ಬಾಧೆಗೆ ಅತಿಶಯ ವಿರುತಿರೆ ಪಿತನ ಬಾಧೆಗೆ ಮನ್ಮಥ ಪಿತನೊಲಿಸಿದ ಜಿತ ಕರುಣದಲ್ಲಿ ರಥವ ನೇರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವ ನೇರಿದ ರಾಘವೇಂದ್ರ ಪ್ರಥಮ ಪ್ರಹ್ಲಾದ ವ್ಯಾಸ ಮುನಿಯೇ ಪ್ರಥಮ ಪ್ರಹ್ಲಾದ ವ್ಯಾಸ ಮುನಿಯೇ ಯತಿ ರಾಘವೇಂದ್ರ ಪ್ರಭು ರಾಘವೇಂದ್ರ ಶ್ರೀ ರಾಘವೇಂದ್ರ ಗುರು ರಾಘವೇಂದ್ರ ಪ್ರಥಮ ಪ್ರಹ್ಲಾದ ವ್ಯಾಸ ಮುನಿಯೇ ಪ್ರತಿವಾದಿ ಕದಳಿ ವನ ಕರಿಯೇ ಕರ ಮುಗಿವೆನೋ ದೊರೆಯೇ ಕ್ಷಿತಿಯೊಳು ಗೋಪಾಲ ವಿಠಲನ ಸ್ಮರಿಸುತ್ತ ಕ್ಷಿತಿಯೊಳು ಗೋಪಾಲ ವಿಠಲನ ಸ್ಮರಿಸುತ್ತ ವಿಠಲನ 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 ಕ್ಷಿತಿಯೊಳು ಗೋಪಾಲ ವಿಠಲನ ಸ್ಮರಿಸುತ್ತ ಪ್ರತಿ ಮಂತ್ರಾಲಯದೊಳು ಅತಿ ಮೆರೆವ ರಥವ ನೇರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವ ನೇರಿದ ರಾಘವೇಂದ್ರ ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಅತಿ ಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವ ನೇರಿದ ರಾಘವೇಂದ್ರ ರಥವ ನೇರಿದ ರಾಘವೇಂದ್ರ ರಥವ ನೇರಿದ ರಾಘವೇಂದ್ರ. ಆಮೇಲೆ ಇನ್ನೊಂದು ವರ್ಧಂತಿ ವಿಚಾರವಾಗೂ ಕೂಡ ಈಗ ಸುಮಾರಷ್ಟು ಜನಕ್ಕೆ ಈ ಪಟ್ಟಾಭಿಷೇಕದ ವಿಚಾರ ಇರ್ಬೋದು, ವರ್ಧಂತಿ ಬಗ್ಗೆ ಸ್ವಲ್ಪ ಏನ್ ಎಕ್ಸಾಕ್ಟ್ ಆಗಿ ಏನೋ ಮಾಹಿತಿ ಇಲ್ಲ. ಶರಣು 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 ಗುರು ಸಾರ್ವಭೌಮ ಶರಣು. ವರ್ಧಂತಿ ಮೀನ್ಸ್ ರಾಯರ ಬರ್ತಡೆ. ರಾಯರ ಅವರ ಪಟ್ಟಾಭಿಷೇಕ ಅಂತಂದ್ರೆ ಆಶ್ರಮದ ದಿನ. ರಾಯರ ಆರಾಧನೆ ಅಂತಂದ್ರೆ ಅವರು ಬೃಂದಾವನದ ಒಳಗೆ ಹೋದ ದಿನ. ಈಗ
ನಿಮ್ಮ ಬರ್ತ್ಡೇ ಬೇರೆ, ಹಾ ನೀವು ಈ ಕಂಪನಿಗೆ ಜಾಯಿನ್ ಆದ ಡೇ ಬೇರೆ, ಹಾ ಪಟ್ಟಾಭಿಷೇಕ ಅಂದ್ರೆ ನಿಮ್ಗೊಂದು ಪೋಸ್ಟಿಂಗ್ ಆದಂತ ದಿನ ಬೇರೆ, ಇನ್ನೊಂದು ಬೃಂದಾವನ ಆದ ದಿನ ಬೇರೆ. ಹೀಗಾಗಿ ಅದನ್ನ ವರ್ಧಂತಿ, ಪಟ್ಟಾಭಿಷೇಕ, ಆರಾಧನೆ ಮೂರಿದೆ. ಅದರಲ್ಲಿ ಮೊದಲು ಯಾರು ಆಚರಣೆ ಮಾಡ್ತಾ ಇರಲಿಲ್ಲ. ಈಗ ಅದನ್ನ ಮಾರ್ಚ್ ತಿಂಗಳಲ್ಲಿ ಏನಾಗ್ತದೆ ಅಂದ್ರೆ, ಮೊದಲಿಗೆ ರಾಯರು ಪಟ್ಟಾಭಿಷೇಕ ಅಂದ್ರೆ ಅವರ ಗುರುಗಳಾದ ಸುಧೀಂದ್ರ ತೀರ್ಥರಿಂದ ಆಶ್ರಮವನ್ನ ತೆಗೆದುಕೊಂಡ ದಿನ, ಅಂದ್ರೆ ಸನ್ಯಾಸಾಶ್ರಮ ತೆಗೆದುಕೊಂಡ ದಿನವನ್ನ ಪಟ್ಟಾಭಿಷೇಕ ಅಂತ ಹೇಳ್ತಾರೆ. ವರ್ಧಂತಿ ಅಂತಂದ್ರೆ ರಾಯರ ಬರ್ತ್ಡೇ, ಆ ಬರ್ತ್ಡೇ ಆಚರಣೆ ಮಾಡೋದಕ್ಕೆ ವರ್ಧಂತಿ ಅಂತಂತಾರೆ. ಅವರ ಆ ಆಶ್ರಮ ತೆಗೆದುಕೊಂಡ ದಿನವನ್ನ ಪಟ್ಟಾಭಿಷೇಕ ಅಂತಾರೆ. ಅವರು ಬೃಂದಾವನ ಪ್ರವೇಶ ಮಾಡಿದ ದಿನವನ್ನ ಆರಾಧನೆ ಅಂತಾರೆ. ಮೂರಕ್ಕೂ ಬೇರೆ ಬೇರೆ. ಓಕೆ. ರಾಯರು ಸಂಗೀತ ವಂಶದಲ್ಲಿ, ಅವರ ವಂಶದಲ್ಲೇ ಸಂಗೀತ ಪರಂಪರೆ ಬೆಳ್ಕೊಂಡು ಬಂದಿರುವಂಥದ್ದು. ಹಾಗೆ ಅವರು ತುಂಗಾ ತೀರದಲ್ಲಿ ಇದ್ದರು. ಸೊ ಅದರ ವಿಚಾರವಾದ ಹಾಡಿದ್ದಿಲ್ಲ, ಅದನ್ನ ಹಾಡ್ಬೋದಾ? ಸಂಗೀತ ಪ್ರಿಯ ಸಂಗೀತ ಪ್ರಿಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿಕುಲೋ ತುಂಗ ಪೆಳೋಮ ತುಂಗಾ ತೀರದಿ ನಿಂತ ಸುಯತಿವರನ್ಯಾರೇ ಪೇಳಮ್ಮಯ್ಯ. ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿಕುಲೋ ತುಂಗ ಪೆಳೋಮ ತುಂಗಾ ತೀರದಿ ನಿಂತ ಸುಯತಿವರನ್ಯಾರೇ ಪೇಳಮ್ಮಯ್ಯ. ಚೆಲುವ ಸುಮುಖ ಫಣಿಯಲ್ಲಿ ತಿಲಕನ ಮಗಳು ಪೇಳಮ್ಮಯ್ಯ. ಜಲ ಜಮಣಿಯು ಕೊರಳೊಳು ತುಳಸಿ ಮಾಲೆಗಳು ಪೇಳಮ್ಮಯ್ಯ. ಸುಲಲಿತ ಕಮಂಡಲ ದಂಡವನ್ನೇ ಧರಿಸಿಹನೆ ಪೇಳಮ್ಮಯ್ಯ. ಕುಲಹಿರಣ್ಯಕನಲ್ಲಿ ಜನಿಸಿದ ಕುಲಹಿರಣ್ಯಕನಲ್ಲಿ ಜನಿಸಿದ ಪ್ರಹ್ಲಾದನು ತಾನಿಲ್ಲಿಹನೋಮ ತುಂಗಾ ತೀರದಿ ನಿಂತ ಸುಯತಿವರನ್ಯಾರೇ ಪೇಳಮ್ಮಯ್ಯ. ಸುಂದರ ಚರಣರವಿಂದ ಶುಭಕುತಿಯಲ್ಲಿಂದ ಪೇಳಮ್ಮಯ್ಯ. ವಂದಿಸಿ ಸ್ತುತಿಸುವೆ ಭೂಸುರರು ಬಲು ವೃಂದ ಪೇಳಮ್ಮಯ್ಯ. ಛಂದದಲಂಕೃತಿಯಿಂದ ಶೋಭಿಸುವ ಆನದ ಪೇಳಮ್ಮಯ್ಯ. ಹಿಂದೆ ವ್ಯಾಸ ಮುನಿಯಾದೆನಿಸಿದ ಕರ್ಮಾದಿಗಳ ರಸಗ ವೃಂದ ರಹಿತನೆ ತುಂಗಾ ತೀರದಿ ನಿಂತ ಸುಯತಿವರನ್ಯಾರೇ ಪೇಳಮ್ಮಯ್ಯ. ಅಭಿನವ ಜನಾರ್ದನ ವಿಠಲನ ಧ್ಯಾನಿಸುವ ವಿಠಲನ ಧ್ಯಾನಿಸುವ ವಿಠಲನ ಧ್ಯಾನಿಸುವ ಅಭಿನವ ಜನಾರ್ದನ ವಿಠಲನ ಧ್ಯಾನಿಸುವ ಪೇಳಮ್ಮಯ್ಯ. ಅಭಿವಂದಿತರಿಗೆ ಅಖಿಲಾರ್ಥವ ಸಲ್ಲಿಸುವ ಪೇಳಮ್ಮಯ್ಯ. ನಭಮಣಿಯಂದದಿ ಭೂಮಿಯಲ್ಲಿ ರಾಜಿಸುವ ಪೇಳಮ್ಮಯ್ಯ. ಶುಭ ಗುಣನಿಧಿ ಶ್ರೀ ರಾಘವೇಂದ್ರ ಯತಿ ರಾಘವೇಂದ್ರ ಪ್ರಭು ರಾಘವೇಂದ್ರ. ಶುಭ ಗುಣನಿಧಿ ಶ್ರೀ ರಾಘವೇಂದ್ರ ಯತಿ ಅಬುಜ ಭವನದೊಳು ಪ್ರಬಲ ಕಣೋಮ ತುಂಗಾ ತೀರದಿ ನಿಂತ ಸುಯತಿವರನ್ಯಾರೇ ಪೇಳಮ್ಮಯ್ಯ. ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿಕುಲೋ ತುಂಗ ಪೆಳೋಮ ತುಂಗಾ ತೀರದಿ ನಿಂತ ಸುಯತಿವರನ್ಯಾರೇ ಪೇಳಮ್ಮಯ್ಯ. ತುಂಗಾ ತೀರದಿ ನಿಂತ ಸುಯತಿವರನ್ಯಾರೇ ಪೇಳಮ್ಮಯ್ಯ. ತುಂಗಾ ತೀರಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬಂದ ಹಾಗಾಯಿತು. ರಾಯರ ಕೃಪಾಶೀರ್ವಾದ ಇನ್ಮೇಲೆ ಭಾಳ ಸ್ಟ್ರಾಂಗ್ ಆಗಿದೆ. ತುಂಬ ಚೆನ್ನಾಗಿ ಕೇಳ್ತಿದೆ ನೀವು ಹಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್.
ಈಗ ರಾಯರ ಪವಾಡಗಳ ಬಗ್ಗೆ ಮಾತಾಡ್ತಾ ಅವರು ಗೃಹಸ್ಥಾಶ್ರಮದಲ್ಲಿ ಇದ್ದಿರ್ಬೋದು, ಅದಾದ ನಂತರ ಅವರು ಸನ್ಯಾಸತ್ವ ತಗೊಂಡಿರೋದಿರ್ಬೋದು, ಇದೆಲ್ಲದರ ಮಧ್ಯೆ ಕೂಡ ತುಂಬಾ ಜನ ತುಂಬಾ ರೀತಿ ಮಾತುಗಳಾಡಿದ್ದನ್ನು ನಾವು ಉಲ್ಲೇಖ ಕೇಳಿದೀವಿ. ಈಗ ರಾಯರ ಪವಾಡಗಳು ಅಂತ ಓದಬೇಕು ಅಂತ ಅನ್ನೋದಾದ್ರೆ ಯಾವ್ದಾದ್ರು ಪುಸ್ತಕದ ಇದನ್ನು ಕೂಡ ರೆಫರೆನ್ಸ್ ಕೂಡ ಕೊಡ್ಬೋದಾ, ಹೇಗೆ? ನಮ್ಮ ಮಂತ್ರಾಲಯದ ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಶ್ರೀಮತ್ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಹಿರಿಯರು ಅವರೆಲ್ಲ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಹಿಂದೆ ಅಲ್ಲಿಯೇ ಇದ್ದಂತಹ ರಾಜ ಎಸ್ ಗುರುರಾಜಾಚಾರ್ಯರು ಅಂತ ದೊಡ್ಡ ವಿದ್ವಾಂಸರು, ಅವರು ಕಲಿಯುಗ ಕಲ್ಪತರು ಅನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದೊಂದು ತುಂಬ ಅಥೆಂಟಿಕ್. ರಾಯರ ಅನೇಕ ಪವಾಡಗಳು ಏನು ನೈಜವಾಗಿ ನಡೆದಿದೆ ಅದನ್ನೇ ಅಲ್ಲಿ ಉಲ್ಲೇಖ ಮಾಡಿ ಬರೆದಿದ್ದಾರೆ. ಅದಾದ ಮೇಲೆ ರಾಘವೇಂದ್ರ ವಿಜಯ ಅಂತ ರಾಯರ ಕಾಲದಲ್ಲಿಯೇ ಇದ್ದಂತಹ ಅವರ ಅಕ್ಕನ ಮಕ್ಕಳು ಲಕ್ಷ್ಮೀನಾರಾಯಣಾಚಾರ್ಯರು ಅವರೆಲ್ಲ ಆ ರಾಘವೇಂದ್ರ ವಿಜಯ ಗ್ರಂಥದಲ್ಲಿ ರಾಯರ ಅನೇಕ ಪವಾಡಗಳನ್ನು ಬರೆದಿದ್ದಾರೆ. ಅದನ್ನು ನಾವು ಪ್ರಮಾಣವಾಗಿಟ್ಟುಕೊಂಡು ಖಂಡಿತವಾಗಿಯೂ ಅನೇಕ ಪವಾಡಗಳನ್ನು ಚಿಂತನೆ ಮಾಡ್ತಾ ಹೋಗ್ಬೋದು. ರಾಯರು ಹೆಂಡತಿ ಮಗುನೆಲ್ಲ ಬಿಟ್ಟು ಅವರು ಆಶ್ರಮ ಸೇರಿಬಿಟ್ರು, ಅಂದ್ರೆ ಆಶ್ರಮನ ನಡೆಸ್ಕೊಳ್ತಾ ಹೋದ್ರು. ಅವ್ರ ಪರಿಸ್ಥಿತಿ ಏನು ಗೊತ್ತಾ? ಮಂತ್ರಾಲಯದಲ್ಲಿ ರಾಯರಿಗೆ ಪೂಜೆನ ಸಮರ್ಪಿಸೋ ಕ್ರಮ, ನೈವೇದ್ಯ, ಈ ಎಲ್ಲ ವಿಚಾರವಾಗಿ ಯಾವ ಥರ ಆಚರಣೆ ಮಾಡ್ತಾರೆ? ಅಣ್ಣವರು ಒಂದು ಸಿನಿಮಾ ವಿಚಾರವಾಗಿ ಅವರು ಮಂತ್ರಾಲಯದಲ್ಲಿ ಇದ್ದಿದ್ರ ಬಗ್ಗೆ ಕೇಳಿದ್ವಿ. ಸುಂದರ ವದನನ ನಂದ ಗೋಪನ ಕಂದ ಮಂದರೋದ್ಧಾರ